ಕಾರ್ಪೊರೇಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ಅಲ್ಲಿ ಏನು ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಬೈ ಯೂಸಿಂಗ್ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಮಾಡಕ್ಕೆ ಹೇಳಿದ್ದಾರೆ. ಆ ಒಂದು ಕ್ವಶನ್ಸ್ ಅನ್ನ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಸೊ ಏನ್ ಕ್ವಶನ್ಸ್ ಇದೆ, ಯಾವ ತರ ಆನ್ಸರ್ ಮಾಡೋದು ನೋಡೋಣ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರೊವೈಡೆಡ್ ಬೈ ಅರುಣ್ ಲಿಮಿಟೆಡ್, ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಅವರೇಜ್ ಪ್ರಾಫಿಟ್ ಮೆಥಡ್. ಸೊ ನೋಡಿ, ನಮ್ಗೆ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ದಟ್ ಈಸ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ ಮಾಡಿ ಅಂಡರ್ ಕ್ಯಾಪಿಟಲೈಸೇಷನ್ ಆಫ್ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಗುಡ್ ವಿಲ್ ನ ವ್ಯಾಲ್ಯೂ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ 16 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ 12% ಕೊಟ್ಟಿದ್ದಾರೆ. ಪ್ರಾಫಿಟ್ ಫಾರ್ ದಿ ಲಾಸ್ಟ್ 5 ಇಯರ್ಸ್, 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಅಂದ್ರೆ 19 ನಲ್ಲಿ 2 ಲ್ಯಾಕ್ ಇದೆ, 20 ನಲ್ಲಿ 2 ಲ್ಯಾಕ್ 40 ಇದೆ, 21 ನಲ್ಲಿ 2 ಲ್ಯಾಕ್ 20 ಇದೆ, 22 ನಲ್ಲಿ 2 ಲ್ಯಾಕ್ 60 ಇದೆ, 23 ನಲ್ಲಿ 2 ಲ್ಯಾಕ್ 80 ಇದೆ. ಸೊ ಈ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಅರುಣ್ ಲಿಮಿಟೆಡ್ ಗೆ ಸಂಬಂಧಪಟ್ಟಂತೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಮಗೆ ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ 12% ಕೊಟ್ಟಿದ್ದಾರೆ, ಅಂಡ್ ಪ್ರಾಫಿಟ್ ಫಾರ್ ದಿ ಲಾಸ್ಟ್ 5 ಇಯರ್ಸ್ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಯಾವ ತರ ನೀವು ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಸ್ಟೆಪ್ 1 ನೀವೇನ್ ಮಾಡಬೇಕು, ಸೊ ನೀವು ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸ್ಟೆಪ್ 1 ನೀವೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 1 ಬಂದು ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ, ಅವರೇಜ್ ಪ್ರಾಫಿಟ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ, ದೇರ್ ಇಸ್ ಎ ಫಾರ್ಮುಲಾ, ಅವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ನಿಮಗೆ ಅವರೇಜ್ ಪ್ರಾಫಿಟ್ ಬರುತ್ತೆ. ಈಗ ಟೋಟಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ? ಟೋಟಲ್ ಪ್ರಾಫಿಟ್ ಅಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ 5 ವರ್ಷದ ಪ್ರಾಫಿಟ್ ಏನಿದೆ ಅಷ್ಟನ್ನ ನೀವು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಫಿಟ್ ಸಿಗುತ್ತೆ. ಈಗ ಟೋಟಲ್ ಪ್ರಾಫಿಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಇಯರ್ 2 ಲ್ಯಾಕ್ ರುಪೀಸ್ ಇದೆ, 2 ಲ್ಯಾಕ್ ಪ್ಲಸ್ ಸೆಕೆಂಡ್ ಇಯರ್ 2 ಲ್ಯಾಕ್ 40 ಕೊಟ್ಟಿದ್ದಾರೆ, 2 ಲ್ಯಾಕ್ 40,000 ಪ್ಲಸ್ ಥರ್ಡ್ ಇಯರ್ 2 ಲ್ಯಾಕ್ 20 ಕೊಟ್ಟಿದ್ದಾರೆ, 2 ಲ್ಯಾಕ್ 20,000 ಥರ್ಡ್ ಇಯರ್ ಇದೆ, ಪ್ಲಸ್ ಫೋರ್ತ್ ಇಯರ್ 2 ಲ್ಯಾಕ್ 60 ಕೊಟ್ಟಿದ್ದಾರೆ, 2 ಲ್ಯಾಕ್ 60 ಪ್ಲಸ್ ಫಿಫ್ತ್ ಇಯರ್ ಬಂದು 2 ಲ್ಯಾಕ್ 80 ಕೊಟ್ಟಿದ್ದಾರೆ. ಇದು 5 ವರ್ಷದ ಪ್ರಾಫಿಟ್ ಇರ್ತಕ್ಕಂಥದ್ದು. ಸೊ 5 ವರ್ಷದ ಪ್ರಾಫಿಟ್ ಅನ್ನ ನೀವು ಟೋಟಲ್ ಮಾಡಿದ್ರೆ ಟೋಟಲ್ ಪ್ರಾಫಿಟ್ 12 ಲ್ಯಾಕ್ ರುಪೀಸ್ ಸಿಗುತ್ತೆ. ಇದು ಟೋಟಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ, ಅವರೇಜ್ ಪ್ರಾಫಿಟ್ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಇರ್ತಕ್ಕಂಥದ್ದು. ಸೊ ಈಗ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಂಡೋದ್ರೆ ಟೋಟಲ್ ಪ್ರಾಫಿಟ್ ಬಂದು 12 ಲ್ಯಾಕ್ ರುಪೀಸ್ ಟೋಟಲ್ ಪ್ರಾಫಿಟ್ ಇದೆ. 12 ಲ್ಯಾಕ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಅಂದ್ರೆ ನಮ್ಗೆ ಎಷ್ಟು ವರ್ಷದ ಪ್ರಾಫಿಟ್ ಇರೋದು ಇಲ್ಲಿ? 5 ವರ್ಷದ ಕೊಟ್ಟಿರೋದು. ಸೊ ಹಾಗಾಗಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಈಸ್ 5 ಇಯರ್ಸ್ ಮಾಡಿದ್ರೆ ನಿಮಗೆ ಅವರೇಜ್ ಪ್ರಾಫಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ, ಸೊ 12 ಲ್ಯಾಕ್ ಡಿವೈಡೆಡ್ ಬೈ 5 ಇಯರ್ಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,40,000 ನಮಗೆ ಅವರೇಜ್ ಪ್ರಾಫಿಟ್ ಸಿಗುತ್ತೆ. ದಿಸ್ ಇಸ್ ಫಸ್ಟ್ ಸ್ಟೆಪ್. 2,40,000 ಅವರೇಜ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಫಸ್ಟ್ ಅವರೇಜ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಅವರೇಜ್ ಪ್ರಾಫಿಟ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ, ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ಅವರೇಜ್ ಪ್ರಾಫಿಟ್ ಬರುತ್ತೆ. ಟೋಟಲ್ ಪ್ರಾಫಿಟ್ ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಫಿಟ್ ಸಿಗುತ್ತೆ. ಸೊ ಈ ಮುಖಾಂತರ ನೀವು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಹಾಕೊಂಡ್ರೆ ನಿಮಗೆ ಅವರೇಜ್ ಪ್ರಾಫಿಟ್ ಸಿಗುತ್ತೆ. ಇದು ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್ ಅಂತ ಕರಿತೀವಿ. ದೆನ್ ಸ್ಟೆಪ್ 1 ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದಾದ್ಮೇಲೆ ಸ್ಟೆಪ್ 2 ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹೇಗೆ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ದೇರ್ ಇಸ್ ಅ ಫಾರ್ಮುಲಾ. ಸೊ ವ್ಯಾಲ್ಯೂ ಆಫ್ ಬಿಸ್ನೆಸ್, ದಟ್ ಇಸ್ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಅವರೇಜ್ ಪ್ರಾಫಿಟ್
ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್, NRR. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಮಾಡಿದ್ರೆ ನಿಮಗೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಗುತ್ತೆ. ನೋಡಿ, ಈಗ ಅವರೇಜ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾವು ಅದಕ್ಕೆ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ನಾವು ಮಾಡ್ಕೊಂಡಿದ್ವಿ. ಅವರೇಜ್ ಪ್ರಾಫಿಟ್ ನಮಗೆ ಎಷ್ಟು ಬಂದಿದೆಯಪ್ಪ, 2,40,000 ಅವರೇಜ್ ಪ್ರಾಫಿಟ್ ಬಂದಿದೆ. ಸೊ ಹಾಗಾಗಿ ಅಪ್ಲೈ ಮಾಡಿ ಫಾರ್ಮುಲಾಗೆ, ಜಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗಿ. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ NRR ಅಂತ ಕರಿತೀವಿ. ಸೊ ಈಕ್ವಲ್ಸ್ ಅವರೇಜ್ ಪ್ರಾಫಿಟ್ ಬಂದು 2,40,000 ಅವರೇಜ್ ಪ್ರಾಫಿಟ್ ಇದೆ, ಡಿವೈಡೆಡ್ ಬೈ NRR ಅಂದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಕೊಟ್ಟಿದ್ದಾರೆ, 12% ಕೊಟ್ಟಿದ್ದಾರೆ. ನೀವು 12% ಮಾಡಬೇಕು, ಡಿವೈಡೆಡ್ ಬೈ 12% ಮಾಡ್ಕೊಳ್ಳಿ. ಅಂದ್ರೆ 12 ಡಿವೈಡೆಡ್ ಬೈ 100 ಅಂತ ಅರ್ಥ, 12% ಅಂದ್ರೆ. ಸೊ ಈಗ 2,40,000 ಡಿವೈಡೆಡ್ ಬೈ 12% ಮಾಡಿದ್ರೆ ನಿಮಗೆ 20 lakh rupees ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಗುತ್ತೆ. ಅದು 12% ಮಾಡ್ಕೋಬೇಕು, 12/100 ಮಾಡ್ಕೋಬೇಕು. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 20 lakh ನಿಮಗೆ ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಗುತ್ತೆ. ಇದು ಸೆಕೆಂಡ್ ಒನ್ ಸ್ಟೆಪ್, ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ನಿಮಗೆ 20 lakh rupees ಸಿಗುತ್ತೆ. ಫಸ್ಟ್ ಒನ್ ಅವರೇಜ್ ಪ್ರಾಫಿಟ್ ಮಾಡ್ಕೋಬೇಕು, ಸೆಕೆಂಡ್ ಒನ್ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮಾಡ್ಕೋಬೇಕು. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂದ್ರೆ ವ್ಯಾಲ್ಯೂ ಆಫ್ ಬಿಸ್ನೆಸ್ ಈಕ್ವಲ್ಸ್ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 12% ಇದೆ. ಅವರೇಜ್ ಪ್ರಾಫಿಟ್ ನಾವು ಫೈಂಡ್ ಔಟ್ ಮಾಡಿದ್ವಿ 2,40,000 ಡಿವೈಡೆಡ್ ಬೈ 12% ಮಾಡ್ಕೊಳ್ಳಿ, ನಿಮಗೆ 20 lakh ಬರುತ್ತೆ. ಅದು ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಇದು ಎರಡನೇ ಸ್ಟೆಪ್. ಈಗ ನಿಮಗೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಸಿಕ್ಕಿದೆ, ಅವರೇಜ್ ಪ್ರಾಫಿಟ್ ಸಿಕ್ಕಿದೆ ಅಂತ ಬಂದಾದ್ಮೇಲೆ ನೀವು ಫೈನಲ್ ಆಗಿ ಸ್ಟೆಪ್ 3 ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಟೆಪ್ 3 ಬಂದು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ಸ್, ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಿದ್ರೆ ನಿಮಗೆ ಬರೋದೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಕರಿತೀವಿ. ಸೊ ಈಗ ನಮ್ಮ ಹತ್ರ ಎಷ್ಟು ವ್ಯಾಲ್ಯೂ ಆಫ್ ಗುಡ್ ವಿಲ್ ಇದೆ, ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ವ್ಯಾಲ್ಯೂ ಆಫ್ ಗುಡ್ ವಿಲ್ ನ. ಸೊ ಹಾಗಾಗಿ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಈಗ ನೋಡಿ, ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ, 20 lakh rupees ಇದೆ, ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 16 lakh rupees ಇದೆ. ಸೊ ಹಾಗಾಗಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 16 lakh rupees ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದೆ. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಸಿಗುತ್ತೆ. ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 4 lakh rupees ನಿಮಗೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಬರುತ್ತೆ. ಸೊ ಇದು ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲಿಕ್ಕೆ ಹೇಳಿರೋದು, ವ್ಯಾಲ್ಯೂ ಆಫ್ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ಪ್ರತಿಯೊಂದು ಸ್ಟೆಪ್ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಮೊದಲನೇ ಸ್ಟೆಪ್ ಅವರೇಜ್ ಪ್ರಾಫಿಟ್ ಮಾಡಿದ್ರೆ 1 ಮಾರ್ಕ್ಸ್ ಕೊಡ್ತಾರೆ, ವ್ಯಾಲ್ಯೂ ಆಫ್ ಬಿಸ್ನೆಸ್ ಮಾಡಿದ್ರೆ 1 ಮಾರ್ಕ್ಸ್ ಕೊಡ್ತಾರೆ, ಅಂಡ್ ವ್ಯಾಲ್ಯೂ ಆಫ್ ಗುಡ್ ವಿಲ್ಗೆ 2 ಮಾರ್ಕ್ಸ್ ಕೊಟ್ಟಿರ್ತಾರೆ, 4 ಮಾರ್ಕ್ಸ್ ಅಲೋಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್. ಸೊ ಅವರೇಜ್ ಪ್ರಾಫಿಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ವ್ಯಾಲ್ಯೂ ಆಫ್ ಗುಡ್ ವಿಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇಜ್ ಪ್ರಾಫಿಟ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಫೈಂಡ್ ಔಟ್ ಮಾಡಿ, ಆಮೇಲೆ ನೀವು ಟೋಟಲ್ ವ್ಯಾಲ್ಯೂ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ನಿಮಗೆ ಆರಾಮಾಗಿ ವ್ಯಾಲ್ಯೂ ಆಫ್ ಗುಡ್ ವಿಲ್ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್, ಲಾಸ್ಟ್ ಇಯರ್ ಅಲ್ಲಿ ಕೇಳಿರ್ತಕ್ಕಂಥದ್ದು, ಸೆಕ್ಷನ್ ಬಿ ನಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.